ಖರೆ ಇಲ್ಲ. ಇವಾಗ ನಾನು ನಾಲ್ಕು ಬಿದ್ದೆ ಅಂದ್ರೆ ಅಲ್ಲಿ ಚಲೋ ಹೇಳ್ಕೊಂಡು ಸ್ವಾಮಿ ಇವನು ಮೊದಲೇ ಸಿದ್ಧಪಡ ಅಲ್ಲಿ ನಿಂಬೆ ಅಂತ ಚಲೋ ಕೊಟ್ಟಪ್ಪ ನಾವು ಚಲೋ ಹೇಳಿ ಇಷ್ಟೊತ್ತು ಚಲೋ ಇದ್ಮೇಲೆ ಸಿದ್ದನಕೊಳ್ಳ ಮಾಡಿದ ಆಶೀರ್ವಾದ ಐತಿ. ನೋಡಿ ಹೇಳ್ತೀನಿ, ಸಿಟ್ಟು ಆಡಿದೆ ಅಂದ್ರೆ CM ಹಾಕಿಡಿ ಅದನ್ನ CM ಹಾಕಿಡಿ. ಮತ್ತೆ ಒಂದ್ ಹೇಳ್ತೀನಿ ನಿಮ್ಗೆ, CM ಹಾಕಿನ ಅನುಕೂಲ ನೀನು ಹಂಗ ಬಿಡೋದಲ್ಲ ಮಂದಿ ಅದನ್ನ ಹೇಳ್ತಾರೆ ನೋಡು. ಮಿನಿಸ್ಟರ್ ಆಗ್ತಂದ್ರೆ ಎಣ್ಣೆ ಹಾಕ್ತಾರೆ, CM ಹಾಕಿನ ಮತ್ತೆ ಎಣ್ಣೆ ಹಾಕ್ತಾರೆ ಭಾಳ ಗಟ್ಟಿ ಇರ್ಬೋದು. ಎಲ್ಲರಿಗೂ ಸತ್ತಿರು ನಾ ಇರ್ತೀನಿ ಹಿಂದ ಎಲ್ಲ ಸಿಕ್ಕಿಕೊಳ್ಳ ಆಗ್ತದ. ಇನ್ನೊಂದು ಒಂದ್ ಮಾತು ಹೇಳ್ತೀನಿ, ಅದನ್ನ ಭಾಳ ಲೈಕ್ ಮಾಡಿದೆ. ಯಾರೇನೋ ಮಾಡಿ ಪ್ರಾರ್ಥನೆ ಐತಲ್ಲ ಅದಕ್ಕೆ ಗೆದ್ದೈತೆ ಅಂತೇಳಿ ನೀನು ಅಲ್ಲಿ ಆ ಸಿದ್ದಪ್ಪಾಜು ನಮ್ಮ ಗದಿಗೆ ಮುಂದೆ ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆ ಗೆದ್ದೈತಿ. ಯಾಕೆ ವಿಶೇಷ ಹೇಳ್ತೀನಿ, ನೀವು ಬರಗಾಲ ಇರೋದ್ರಿಂದ ದಯವಿಟ್ಟು ಹಾರ ತುರಾಯಿ ಇವನ್ನೆಲ್ಲ ಬಿಡ್ರಿ. ಇವನ್ ಬಿಟ್ಟು ಅದನ್ನ ಇನ್ನಷ್ಟು ಯಾರಿಗಾರ ಒಟ್ಟು ಅದ್ರ ರೊಕ್ಕದಾಗ ಬಡವ್ರಿಗೆ ಕೊಟ್ರಿ ಅಂತ ಏನ ಮಂದಿ ಬದುಕ್ತಾರೆ. ಈಗ ಅವ್ರು ಹೇಳ್ಯಾರ ಬರಗಾಲದೊಳಗೆ ಯಾರು ತಗೊಂಡು DK ಶಿವಕುಮಾರ್ ಅಂತವ್ರ ಹೇಳ್ಯಾರ, CM ಅಂತವ್ರ. ಯಾಕಂದ್ರೆ ಈಗ ಬಹಳ ಅಭಿವೃದ್ಧಿ ಆಗ್ಬೇಕು ನಮ್ಮ ಕ್ಷೇತ್ರ. ಒಂದ್ ಮಾತು ಹೇಳಿ, ನಾನು ಯಾರೇ ಏನನ್ಲಿ ವಿರೋಧಿಗಳ 100 ಇರುವಲ್ರ, ಅವ ವಿರೋಧದಿಂದನೇ ಬೆಳೆದ್ ಬಂದ. ನಾನು ಹೇಳಿ ನಮ್ಗ ನಮ್ಮನ್ನ ಬೆಳಕಿಗೆ ತರೋರು ಯಾರಪ್ಪ ಅಂದ್ರೆ ವೈರ್ ಬೆಳೆ ಇಟ್ಕೊಂತ ಹೇಳಿ ನಾವು. ನಾ ಏನದೀನಿ ನೀ ಏನದಿ ಅಂತ ತೋರಿಸ್ಕೊಡ್ತಾರೆ ಯಾರು? ತೋರಿಸ್ಕೊಡೋರು ಯಾರು? ವೈರಿಗಳ. ಅದಕ್ಕೆ ವೈರಿಗಳನ್ನ ಪ್ರೀತಿಸ್ಬೇಕು ನಾವು, ದ್ವೇಷ ಮಾಡಬಾರ್ದು. ನಾನು ಅದನ್ನ ವೈರಿಗಳನ್ನ ಪ್ರೀತಿಸುವಂತ ಕೆಲಸ ಮಾಡ್ಬಾರ್ದು. ಅವ್ರೇನೋ ಮಾಡಿದ್ರೆ ಅವ್ರ ಕರ್ಮ, ಅವ್ರ ರಿಟರ್ನ್ಸ್ ಅವ್ರು ಆಶೀರ್ವಾದ ಐತಿ. ಒಳ್ಳೇದಾಗುತ್ತೆ ನಿಮಗೆ, ಕ್ಷೇತ್ರ ಅಭಿವೃದ್ಧಿ ಮಾಡು.